ಮೂರನೇ ತರಗತಿ ವಿಷಯ ಪರಿಸರ ಅಧ್ಯಯನ. ಮಕ್ಕಳ ನೋಡ್ರಿ ಪಾಠ 6 ಆಹಾರ ವೈವಿಧ್ಯ. ಆಹಾರ ವೈವಿಧ್ಯ ಅಂದ್ರೆ ಏನ? ನಾವು ಆಹಾರಗಳನ್ನ ಎಂತ ಆಹಾರಗಳನ್ನ ಸೇವಿಸಬೇಕು, ತರಕಾರಿಗಳಾಗ್ಲಿ, ಹಣ್ಣುಗಳಾಗ್ಲಿ, ಧಾನ್ಯಗಳಾಗ್ಲಿ, ಯಾವುದೇ ಒಂದು ನಾವು ಆಹಾರವನ್ನ ತೆಗೆದುಕೊಂಡಾಗ ಅದನ್ನ ನಾವು ಏನ್ ಮಾಡ್ಬೇಕು, ಸ್ವಚ್ಛವಾಗಿ ತೊಳೆದು ತಿನ್ಬೇಕು. ಹಣ್ಣುಗಳನ್ನ ತಂದಿರ್ತೀವಿ, ಅಲ್ಲಿ ಕೀಟನಾಶಕನ ಹೊಡೆದಿರ್ತಾರೋ, ತರಕಾರಿಗಳು ಹೊಡೆದಿರ್ತಾರೋ, ಅವು ತೊಳೆದು ಏನ್ ಮಾಡ್ಬೇಕು, ನಾವು ತರಕಾರಿಗಳನ್ನ ಕಾಯಿಪಲ್ಯ ಮಾಡಬೇಕು. ಸೊಪ್ಪು ಇಂಥವೆಲ್ಲ ತೊಳೆದ ವಸ್ತುಗಳನ್ನ ತಿನ್ಬೇಕು. ಸೇಬು ಹಣ್ಣ ತೊಳೆದ ನಂತರ ನಾವು ಹಣ್ಣನ್ನ ಸೇವಿಸಬೇಕು. ಅದೇ ರೀತಿಯಾಗಿ ಆಹಾರ ವೈವಿಧ್ಯ, ಆಹಾರವನ್ನ ನಾವು ಯಾವ ರೀತಿ ಆಹಾರವನ್ನ ಸೇವಿಸಬೇಕು ಅನ್ನೋದ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಆಹಾರದಲ್ಲಿನ ವೈವಿಧ್ಯ ಅಂದ್ರ ನಾವು ಆಹಾರವನ್ನ ಎಂತ ಆಹಾರವನ್ನ ನಾವು ತೆಗೆದುಕೊಂಡ್ರಂತ ನಂತರ ನಮಗ ಯಾವ ಆಹಾರ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶವನ್ನ ದೊರಕುತ್ತದೆ ಅನ್ನೋದ ತಿಳಿದುಕೊಳ್ಳೋಣ. ಧಾನ್ಯಗಳಾಗ್ಲಿ, ಹಣ್ಣುಗಳಾಗಲಿ, ತರಕಾರಿಗಳಾಗಲಿ, ಯಾವ್ಯಾವ ಆಹಾರಗಳಿಂದ ನಮಗೆ ಶಕ್ತಿ ಬರುತ್ತದೆ ಅನ್ನೋದ ತಿಳಿದುಕೊಳ್ಳೋಣ. ಇನ್ನೊಡಲಿ ಇಲ್ಲಿ ಅಡುಗೆ ಮಾಡತ್ತಾರ. ನೀವು ಪ್ರತಿನಿತ್ಯ ಸೇವಿಸುವ 5 ಆಹಾರ ಪದಾರ್ಥಗಳನ್ನ ಕೆಳಗಿನ ಮಾಡಿರ್ಬೇಕು. ನೀವು ಪ್ರತಿನಿತ್ಯ ಆಹಾರವನ್ನ ಸೇವಿಸ್ತೀರಿ, ಹೌದಲ್ಲ? ಈಗ ನೋಡ್ರಿ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು ಮತ್ತು ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ನೋಡಲಿ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು ನೋಡಿರ್ತೀರಿ ನೀವು. ಗಜ್ಜರಿ ತಿಂತೀರಿ, ಮತ್ತು ಟೊಮೆಟೊ, ಬೀಟ್ರೂಟ ಮತ್ತು ಸೌತೆಕಾಯಿ, ಇವ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಇವನ್ನ ತಿಂದ್ರಂದ್ರೆ ಏನಾಗ್ತತಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತದೆ. ನೋಡಲಿ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು ಯಾವ್ಯಾವ ಬರ್ತಾವ ಹೇಳ್ರಿ? ನೋಡ್ರಿ, ಹಸಿಯಾಗಿ ತಿಂದಿರ್ತೀವಿ ನೀವು. ಗಜ್ಜರಿ ನಿಮ್ಗೆ ಇಲ್ಲ, ಮೂಲಂಗಿ ಖಾರ ಇದಿರ್ತೈತಿ, ಆದ್ರೆ ನೀವು ತಿನ್ನಾಕ ಬೇಡ ಅಂತೀರಿ, ಆದ್ರೆ ಏನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರ್ತೈತಿ. ಈಗ ನೋಡ್ರಿ, ಗಜ್ಜರಿ, ಹೌದಿಲ್ಲ? ಗಜ್ಜರಿ, ಎರಡನೇದ ಬೀಟ್ರೂಟ್, ಮೂಲಂಗಿ ಮತ್ತು ಸೌತೆಕಾಯಿ, ಇವೆಲ್ಲ ಏನ್ ಮಾಡ್ತೀರಿ? ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ನೀವು ಬೇಡ ಅಂತೀರಿ, ಮೂಲಂಗಿ ತಿನ್ನಕ ಖಾರ ಇರ್ತೈತಿ, ನಾವು ತಿನ್ನಂಗಿಲ್ಲ ಅಂತೀರಿ, ಆದ್ರ ನಮ್ಮ ಆರೋಗ್ಯ ಸರಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ತಿನ್ಬೇಕು. ಟೊಮೆಟೊ, ಇವೆಲ್ಲ ಏನ್ ಮಾಡ್ಬೇಕು? ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಟೊಮೆಟೊ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಗೊತ್ತಾಯ್ತಲ್ಲ ಮಕ್ಕಳೇ ನಿಮಗ? ಹಸಿಯಾಗಿ ಮತ್ತ ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ಧಾನ್ಯಗಳು ಸಿಕ್ಕಿರ್ತಾವ, ದ್ವಿದಳ ಧಾನ್ಯಗಳು. ಶೇಂಗಾ ನೋಡ್ರಿ, ನೀವು ನೆನೆ ಹಾಕಿ ತಿಂದ್ರಿ ಅಂದ್ರೆ 2 ಇದಾಗಿರ್ತಾವ, 2 ಪಕಡಿ ಟೈಪ್ ಆಗಿರ್ತಾವ. ಅಂದ್ರೆ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ಶೇಂಗಾ ಏನ್ ಮಾಡ್ಬೇಕು, ಸಾಯಂಕಾಲ ನೆನೆ ಹಾಕಿ ಮುಂಜಾನೆ ತಿಂತಂದ್ರ ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ. ಡ್ರೈ ಫ್ರೂಟ್ಸ್ ಅಂತೀವಿ, ಮೊಣಕ ಮತ್ತ ಇವ ಶೇಂಗಾ, ಇಂಥವೆಲ್ಲ ಬಾದಾಮ, ಇವೆಲ್ಲ ಏನ್ ಮಾಡ್ಬೇಕು, ಮಕ್ಕಳ ಸೇವಿಸ್ಬೇಕು. ಮತ್ತ ನೋಡ್ರಿ, ನಿಮಗ ಆಹಾರಗಳನ್ನ ಎಂತ ಆಹಾರಗಳನ್ನ ತಿನ್ಬೇಕನ್ನೋದ ಹೇಳ್ದ ನೋಡ್ರಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಹಾಲು ಉಜ್ಬೇಕು. ಹಾಲು ಉಜ್ಜಿದ ನಂತರ ಏನ್ ಮಾಡ್ಬೇಕು, ಸ್ನಾನ ಮಾಡ್ಬೇಕು. ಮನೆಯಲ್ಲಿ ಯಾರು ನಿಮ್ಮ ತಂದೆ ತಾಯಿಗಳು ಏನಾರೇ ಕೆಲಸ ಹೇಳಿದ್ರಂದ್ರೆ ಅದನ್ನ ಕೇಳೋ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ನಮ್ಮ ಶರೀರ ಸರಿಯಾಗಿರ್ಬೇಕಂದ್ರೆ ಮುಂಜಾನೆ ರನ್ನಿಂಗ್ ಮಾಡಬೇಕು. ಮತ್ತು ಆರೋಗ್ಯವಾಗಿ ಅಂದ್ರೆ ಆಹಾರ ವೈವಿಧ್ಯ ಒಳಗೆ ಏನಾಗಿರ್ತೈತಿ, ನಾವು ಎಂಥ ಆಹಾರಗಳನ್ನ ಸೇವಿಸ್ಬೇಕಂದ್ರೆ ದ್ವಿದಳ ಧಾನ್ಯಗಳಾಗಲಿ, ತರಕಾರಿಗಳಾಗಲಿ, ಹಣ್ಣುಗಳಾಗಲಿ, ನಾವು ಯಾವುದೇ ಒಂದು ಹೆಚ್ಚು ಬಳಕೆ ಮಾಡೋಕ್ಕಿಂತ ಏನು ಮಾಡಬೇಕು, ನಾವು ಎಂಥ ಆಹಾರಗಳನ್ನು ತಿನ್ನಬೇಕು ಅನ್ನೋದ ಮೊದಲ ತಿಳಿದುಕೊಳ್ಬೇಕು. ಶಕ್ತಿ ಪ್ರಧಾನವಾದ ಆಹಾರಗಳು ಯಾವತ್ತ ನೋಡ್ರಿ?
ನೀವು ಅಕ್ಕಿ ತಿಂತೀರ, ಅನ್ನ ತಿಂತೀರಿಲ್ಲ ಅಕ್ಕಿ ನೋಡ್ರಿ. ಮತ್ತ ರಾಗಿ, ರಾಗಿ ಅಂಬಲಿ ಅದು ಮಾಡಿರ್ತೀರಿ. ಮತ್ತ ಜೋಳ, ಜೋಳದಿಂದ ರೊಟ್ಟಿ, ಜೋಳ, ಜೋಳ ಕೂಡಲೇ ಗೋಧಿ, ಗೋಧಿ, ಗೋಧಿ ಕೂಡಲೇ ನವಣೆ, ನವಣೆ, ನವಣೆ ಕೂಡಲೇ ಸಜ್ಜೆ, ಸಜ್ಜೆ ನೋಡ್ರಿ. ತುಪ್ಪ, ತುಪ್ಪ ಮತ್ತು ಸಕ್ಕರೆ, ಸಕ್ಕರೆ ಮತ್ತ ಬೆಲ್ಲ, ಬೆಲ್ಲ ಬಿ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲ, ಮಾಂಸ ಮತ್ತ ಇತ್ಯಾದಿಗಳು ನಮಗೆ ಶಕ್ತಿಯನ್ನು ನೀಡುತ್ತದೆ. ಇತ್ಯಾದಿಗಳು ನಮಗೆ ಶಕ್ತಿ ನೀಡುತ್ತವೆ. ನಮಗೆ ಶಕ್ತಿ ನೀಡುತ್ತವೆ. ನೋಡ್ರಿ ಮಕ್ಕಳೇ, ಇನ್ನು ನೋಡ್ರಿ ಶಕ್ತಿ ಪ್ರಧಾನವಾದ ಆಹಾರಗಳು ಏನಂತೀವಿ ನಾವು? ಅಕ್ಕಿ, ರಾಗಿ, ಅಕ್ಕಿ ಅನ್ನ ಮಾಡಿರ್ತೀವಿ ಹೌದಲ್ಲ. ಆಮೇಲೆ ರಾಗಿ ಅಂಬಲಿ ಅಂಬಲಿಯನ್ನು ಮಾಡಿರ್ತೀವಿ, ರಾಗಿ ಅಂಬಲಿಯನ್ನು ಮಾಡಿರ್ತೀವಿ. ಜೋಳ ರೊಟ್ಟಿ ಮಾಡಿರ್ತೀವಿ, ಗೋಧಿ ಚಪಾತಿ ಮಾಡಿರ್ತೀವಿ, ನವಣೆ ಸಜ್ಜೆದಿಂದ ಮಾಡಿರ್ತೀವಿ. ತುಪ್ಪ ತಿಂತೀರಿಲ್ಲ, ತುಪ್ಪ, ಸಕ್ಕರೆ, ಬೆಲ್ಲ, ಮಾಂಸ ಇತ್ಯಾದಿಗಳು ನಮಗೆ ಶಕ್ತಿಯನ್ನು ನೀಡ್ತಾವೆ. ಅದನ್ನ ಮಾತ್ರ ಶಕ್ತಿ ಪ್ರಧಾನವಾದ ಆಹಾರಗಳು. ಕೆಲವೊಂದು ಏನಾಗ್ತಾವು, ಬೆಳೆಗಳು ಏನಾಗ್ತಾವು, ಇದೈತೆ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಯಾವ್ಯಾವ ಬರ್ತಾವು? ಮಾಂಸ, ಪ್ರಾಣಿಗಳಿಂದ ಮಾಂಸ ಬರ್ತೈತಿ. ಮತ್ತ ಮೊಟ್ಟೆ ಹೌದಲ್ಲ, ಮೀನು, ಇಂಥ ಆಹಾರಗಳನ್ನ ಸೇರಿಸಬೇಕು ಹೌದಲ್ಲ. ಈಗ ನಮಗ ಶಕ್ತಿ ಪ್ರಧಾನವಾದ ಆಹಾರಗಳು ಯಾವ್ಯಾವ ಬರ್ತದಲ್ಲ? ಧಾನ್ಯಗಳು. ಧಾನ್ಯಗಳು ಯಾವ್ಯಾವ ಬರ್ತಾವು? ಅಕ್ಕಿ, ರಾಗಿ, ಜೋಳ, ಗೋಧಿ, ನವಣೆ, ಸಜ್ಜೆ, ತುಪ್ಪ, ಸಕ್ಕರೆ, ಬೆಲ್ಲ, ಮಾಂಸ ಇತ್ಯಾದಿಗಳು ನಮಗೆ ಶಕ್ತಿ ನೀಡುತ್ತದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಶಕ್ತಿ ಪ್ರಧಾನವಾದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಣ್ಣೆ ಪದಾರ್ಥಗಳನ್ನ, ಕೊಬ್ಬಿನಾಂಶ ಪದಾರ್ಥಗಳನ್ನ ಏನ್ ಮಾಡ್ಬೇಕು ನಾವು? ಜಾಸ್ತಿ ಅದನ್ನ ಸೇವಿಸಬಾರ್ದು. ಅದರಿಂದ ಏನಾಗ್ತೈತಿ, ನಮ್ಮ ದೇಹಕ್ಕೆ ಕಾಯಿಲೆಗಳು ಬರ್ತಾವು, ಇಂಥವೆಲ್ಲ ಇದಾಗ್ತಾವ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಶಕ್ತಿ ಪ್ರಧಾನವಾದ ಆಹಾರಗಳನ್ನ ಏನ್ ಮಾಡ್ಬೇಕು? ಹೆಚ್ಚಾಗಿ ನಾವು ಉಪಯೋಗ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ, ನಮಗ ಶಕ್ತಿಯನ್ನು ನೀಡುತ್ತದೆ. ಮತ್ತ ಆಹಾರದಿಂದ ನಮಗೆ ಏನಾಗ್ತೈತಿ, ಯಾವುದೇ ರೋಗ ರುಜಿನಗಳು ಬರುವುದನ್ನ ತಡೆಗಟ್ಟುತ್ತದೆ. ಗೊತ್ತಾಗಲ್ಲ ಮಕ್ಕಳೇ ನಿಮಗೆ? ಶಕ್ತಿ ಪ್ರಧಾನವಾದ ಆಹಾರಗಳನ್ನ ನಾವು ಎಂಥ ಆಹಾರಗಳನ್ನ ಸೇವಿಸಬೇಕು ಅನ್ನೋದ. ಅದೇ ರೀತಿ ನೋಡ್ರಿ, ಬೆಳವಣಿಗೆಗೆ ಪ್ರಧಾನವಾದ ಆಹಾರಗಳು. ಇಲ್ಲಿ ನೋಡ್ರಿ ಎಲ್ಲಾ ಕೊಟ್ಟಾರ, ಇಲ್ಲಿ ಚಿತ್ರಗಳು ಕೊಟ್ಟಾರ. ಜೇನುತುಪ್ಪ, ಶೇಂಗಾ, ಮೆಕ್ಕೆಜೋಳ, ರಾಗಿ ಚಿತ್ರ ಕೊಟ್ಟಿದ್ದಾರೆ. ಇವುಗಳನ್ನ ಆಹಾರವನ್ನ ನಾವು ಸೇವಿಸಿದ್ದು ಅಂದ್ರೆ ಏನಾಗ್ತೈತಿ, ನಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ಯಾವುದೇ ರೋಗ ರುಜಿನಗಳು ಬರುವುದನ್ನ ತಡೆಗಟ್ಟುತ್ತದೆ. ಅಂತ ಆಹಾರಗಳನ್ನ ಹೆಚ್ಚಾಗಿ ನಾವು ಸೇವಿಸಬೇಕು. ಎರಡನೇ ನೋಡ್ರಿ, ಬೆಳವಣಿಗೆಗೆ ಪ್ರಧಾನವಾದ ಆಹಾರಗಳು. ಬೆಳವಣಿಗೆಗೆ ಪ್ರಧಾನವಾದ ಆಹಾರಗಳು. ಆಹಾರಗಳು ಯಾವ್ಯಾವ ಬರ್ತಾವು? ಬೆಳವಣಿಗೆ ನೋಡ್ರಿ, ಸಣ್ಣ ಮಕ್ಕಳು ಇದ್ದಿರ್ತಾರೆ, ಬರೀ ಎಣ್ಣೆ ಪದಾರ್ಥಗಳು ಇಂಥವೆಲ್ಲ ತಿಂದು ಅಂದ್ರೆ ಏನಾಗ್ತೈತಿ, ಮಗು ಕೂಗತೈತಿ, ಅಂದ್ರೆ ಬೆಳವಣಿಗೆ ಹೊಂದುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಬೆಳವಣಿಗೆ ಆಗ್ಬೇಕಾದ್ರೆ ನಾವು ಎಂತ ಆಹಾರಗಳನ್ನ ಸೇವಿಸ್ಬೇಕು ನೋಡ್ರಿ? ತೊಗರಿ, ಮತ್ತ ಅವರೆ, ಉದ್ದು,
ಬೇಳೆಕಾಳುಗಳು 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 ಹಾಲು ಮೊಟ್ಟೆ ಮಾಂಸ ಹಾಲು ಮೊಟ್ಟೆ ಮಾಂಸ ಇತ್ಯಾದಿಗಳು. ನೋಡ್ರಿ ಮಕ್ಕಳೇ, ನಿಮಗ ಆಹಾರ ವೈವಿಧ್ಯ ಅಂದ್ರೆ ನಾವು ಎಂತ ಆಹಾರಗಳನ್ನ ಸೇವಿಸಬೇಕು, ನಾವು ಯಾವನ್ನ ನಾವು ಆಹಾರ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆಯದಾಗಿರ್ತದೆ ಅನ್ನೋದನ್ನ ಮೊದಲ ತಿಳ್ಕೋಬೇಕು. ಬೆಳವಣಿಗೆ ಪ್ರಧಾನವಾದ ಆಹಾರಗಳನ್ನ ತೊಗರಿ, ಅವರೆ, ಉದ್ದು, ಬೇಳೆಕಾಳುಗಳು, ಹಾಲುವನ್ನ ಸೇವಿಸಬೇಕು. ಮೊಟ್ಟೆ ಮಾಂಸ ಇತ್ಯಾದಿಗಳನ್ನ ಸೇವಿಸುವುದಂದ್ರೆ ಏನಾಗ್ತತಿ, ಸಣ್ಣ ಮಕ್ಕಳಿದ್ದಾಗ ಬೆಳವಣಿಗೆ ಹೆಚ್ಚ ಪ್ರಧಾನವಾಗ್ತೈತಿ. ಅದೇ ರೀತಿ ನೀವು ಹಣ್ಣುಗಳನ್ನ ಸೇವಿಸಬೇಕು. ಆರೋಗ್ಯ ಕಾಪಾಡುವ ಆಹಾರಗಳು ಯಾವ್ಯಾವ ಬರ್ತಾವೆ ಹೇಳ್ರಿ. ನಾವು ಏನ್ ಮಾಡ್ಬೇಕು, ಹೆಚ್ಚಾಗಿ ಹಣ್ಣುಗಳನ್ನ ಪ್ರತಿದಿನ ಊಟ ಆದ ನಂತರ ಒಂದು ಬಾಳೆಹಣ್ಣ ಸೇವಿಸುವುದು ಅಂದ್ರೆ ಏನಾಗ್ತೈತಿ, ನಮ್ಗೆ ಯಾವುದೇ ಒಂದು ವಿಟಮಿನ್ ಕೊರತೆ ಇತ್ತಂದ್ರೆ ಅದ ಏನಾಗ್ತೈತಿ, ನಮ್ಮನ್ನ ಕಾಪಾಡ್ತೈತಿ. ಆರೋಗ್ಯ ಕಾಪಾಡುವ ಆಹಾರಗಳು ಆರೋಗ್ಯ ಕಾಪಾಡುವ ಆಹಾರಗಳು ಬರ್ತಾವು. ಅದರಲ್ಲಿ ತರಕಾರಿಗಳು ಬರ್ತಾವು. ತರಕಾರಿ, ಹಣ್ಣುಗಳು ಹೆಚ್ಚಾಗಿ ಸೇವಿಸಿದರೆ ರೋಗಗಳನ್ನ ತಡೆಗಟ್ಟಬಹುದು. ನೋಡಲಿ, ತರಕಾರಿಗಳನ್ನ ತೊಳೆದ ಇದು ಮಾಡಬೇಕು. ಅದೇ ರೀತಿ ಏನ್ ಮಾಡಿದರು, ತರಕಾರಿಗಳಿಂದ ಉಪ್ಪಿಟ್ಟು ಮಾಡ್ತಾರು, ಹಾಲುದಿಂದ ಬೆಣ್ಣೆ ತಯಾರು ಮಾಡ್ತಾರು, ತೊಗರಿ ಬೇಳೆದಿಂದ ನಾವು ಸಾರನ್ನ ತಯಾರು ಮಾಡ್ತೀವಿ. ಅದೇ ರೀತಿ ನಾವು ಏನ್ ಮಾಡಬೇಕು, ಹೆಚ್ಚಾಗಿ ಆಹಾರ ವೈವಿಧ್ಯ ಅಂದ್ರೆ ಹೆಚ್ಚಾಗಿ ಧಾನ್ಯಗಳನ್ನ ಬಳಕೆ ಮಾಡಬೇಕು. ಧಾನ್ಯಗಳ ದ್ವಿದಳ ಧಾನ್ಯಗಳು, ಶೇಂಗಾ ಸಾಯಂಕಾಲ ನೆನೆದು ಅದು ಮುಂಜಾನೆ ಬೆಳಿಗ್ಗೆ ತಿನ್ನುವ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಮತ್ತ ಬೆಳವಣಿಗೆ ಹೊಂದಬೇಕಾದ್ರೆ ಏನ್ ಮಾಡಬೇಕು, ಮೊಟ್ಟೆ ಮಾಂಸ ಹಣ್ಣುಗಳನ್ನ ಹಿತಮಿತವಾಗಿ ಸೇವಿಸಬೇಕು. ಅಂದ್ರ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತದೆ. ಅದಕ್ಕೆ ಆಹಾರ ವೈವಿಧ್ಯ ಅಂದ್ರ ಆಹಾರದಲ್ಲಿ ಯಾವ್ಯಾವ ವಸ್ತುಗಳು ಬರ್ತಾವು, ಆಹಾರದಲ್ಲಿ ಧಾನ್ಯಗಳು ಬರ್ತಾವು, ತರಕಾರಿಗಳು ಬರ್ತಾವು, ಹಣ್ಣುಗಳು ಬರ್ತಾವು. ಇಂಥ ಎಣ್ಣೆ ಪದಾರ್ಥಗಳನ್ನ ಬಿಟ್ಟ ಇಂಥ ಆಹಾರ ಪದಾರ್ಥಗಳನ್ನ ಸೇವಿಸುವುದರಿಂದ ಏನಾಗ್ತತಿ, ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಆರೋಗ್ಯವನ್ನ ಕಾಪಾಡಬೇಕಾದ್ರೆ ಏನ್ ಮಾಡ್ಬೇಕು, ಇಂಥ ಪೌಷ್ಟಿಕಾಂಶವಿರುವ ಹಾಲು, ತುಪ್ಪ, ಬೆಣ್ಣೆ ಇಂಥ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳುತ್ತಾ ಈ ಅವಧಿಯ ಪಾಠವನ್ನ ಮುಗಿಸುತ್ತೇನೆ. ಧನ್ಯವಾದಗಳು.